ಹ್ಯಾಪಿ ಬರ್ಡೇ ಟು ಯು. ಪಪ್ಪಂದದು ಏನಿರ್ಬೋದು ಗೆಸ್ ಮಾಡ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಈಸ್ ಆಲ್ ಅಬೌಟ್ ನನ್ನ ಮಗಳ ಬರ್ಡೇ ಸೆಲೆಬ್ರೇಷನ್. ಪುಟಾಣಿ ಬಂದಾಗಿಂದ ಶ್ರೀಶಾಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಿಲ್ಲ, ಬಟ್ ಶಿ ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಬರೀ ಮಗಳು ಅಂದರೆ ತಪ್ಪಾಗತ್ತೇನೋ. ಶಿ ಈಸ್ ಮೈ ಗುಡ್ ಫ್ರೆಂಡ್, ಅ ಸಪೋರ್ಟರ್, ಮೋರ್ ದೆನ್ ಎವ್ರಿಥಿಂಗ್ ನಮ್ಮ ಕೇರ್ ಟೇಕರ್ ಕೂಡ ಹೌದು. ಇದು ನಾನು ನನ್ನ ಮಗಳು ಶ್ರೀಶಾ ತಗೊಂಡಿದ್ದು ಫಸ್ಟ್ ಸೆಲ್ಫಿ. ಅವಳು ಚಿಕ್ಕವಳಾಗಿದ್ದಾಗಿನ ಈ ಫೋಟೋಸ್ ಎಲ್ಲನೂ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ. ಮಮ್ಮ ಮಮ್ಮ ಅಂತ ನನ್ನ ಫಸ್ಟ್ ಟೈಮ್ ಕರೆದಿದ್ದು ಇವತ್ತು ಕೂಡ ನೆನಪಿದೆ. ಪಪ್ಪ ಅಂತ ಆಸೆ ಪಡೋಳು, ಬಟ್ ಅವಳು ತುಂಬ ಅಟ್ಯಾಚ್ಡ್ ಆಗಿದ್ದು ನನಗೇನೆ. ಅವಳನ್ನ ಬಿಟ್ಟು ನಾನು ಆಫೀಸ್ಗೆ ಹೋದಾಗ ತುಂಬಾ ಬೇಜಾರಾಗ್ತಿತ್ತು, ಬಟ್ ಲೇಟರ್ ಆನ್ ಶಿ ಗಾಟ್ ಅಡ್ಜಸ್ಟೆಡ್ ಫಾರ್ ಎವ್ರಿಥಿಂಗ್. ನಾನು ಹೇಳೋ ಪ್ರತಿಯೊಂದು ಮಾತನ್ನ ಕೇಳ್ತಾ ಇದ್ಲು. ನನ್ನ ತುಂಬ ಮಿಸ್ ಮಾಡಿಕೊಂಡು ನಾನು ವರ್ಕ್ ಮುಗಿಸ್ಕೊಂಡು ಬರೋದನ್ನೇ ಕಾಯ್ತಾ ಇದ್ಲು, ಬಟ್ ನೆವರ್ ಎವರ್ ಡಿಸಪಾಯಿಂಟೆಡ್ ಮೀ ಆನ್ ಎನಿಥಿಂಗ್. ಐ ಕ್ಯಾನ್ ಪ್ರೌಡ್ಲಿ ಸೇ ಐ ಆಮ್ ಹರ್ ಮದರ್. ನನ್ನ ಮಗಳು ನನಗೆ ಆ ದೇವರು ಕೊಟ್ಟ ಅದ್ಭುತವಾದ ವರ. ಶ್ರೀಶಾ ಬರ್ಡೇಗೆ ಔಟ್ಸೈಡ್ ಸೆಲೆಬ್ರೇಷನ್ ಅದರ್ವೈಸ್ ಶಾಪಿಂಗ್, ಎರಡರಲ್ಲಿ ಒಂದು ಅಂತ ಹೇಳಿದ್ವಿ. ಚಿನ್ನಮ್ಮ, ಇಟ್ಸ್ ಯುವರ್ ಬರ್ಡೇ. ಓಕೆ, ಈ ಶಾಪಿಂಗ್ ಹೋಗೋಣ ಅಂದಿದ್ದೆ, ಆಮೇಲೆ ಔಟ್ಸೈಡ್ ಹೋಗೋಣ ಸೆಲೆಬ್ರೇಷನ್ ಅಂದಿದ್ದೆ. ಪಾಪು ಚಿಕ್ಕವಳಲ್ವಾ, ಸೊ ಐದರ್ ಎನಿ ಒನ್ ಅಂತ ಹೇಳಿದ್ದೆ. ಇಲ್ಲಿ 2 ಶಿಟ್ ಇದೆ, ಇದರಲ್ಲಿ ನೀನು ಯಾವ ಸೆಲೆಕ್ಟ್ ಮಾಡ್ತೀಯೋ ಅದು. ಓಕೆ, ಸೆಲೆಕ್ಟ್. ಶಾಪಿಂಗ್. ಓಕೆ, ನಿನ್ಗೇನು ಇಷ್ಟನೋ ಅದು ಶಾಪಿಂಗ್. ಹ್ಯಾಪಿ? ಶಾಪಿಂಗ್ ಮಾಡು ಅಂದಿದ್ದು 10 ಡ್ರೆಸ್ಸಸ್ ತಗೊಂಡ್ಲು, ಅದಕ್ಕೆ ಮ್ಯಾಚಿಂಗ್ ಶೂಸ್ ಆ್ಯಂಡ್ ಸ್ಯಾಂಡಲ್ಸ್. ಮಕ್ಕಳಿಗಂತೂ ಬಾಟಾ ಶೋರೂಮಲ್ಲಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಆರ್ ಟಿ ನಗರ್ ಗಂಗೆನಹಳ್ಳಿ ಬ್ರಾಂಚ್, ನಿಮಗೂ ಬೇಕಿದ್ರೆ ವಿಸಿಟ್ ಮಾಡಿ. ಬೆಳಗ್ಗೆ ಸ್ಕೂಲ್ಗೆ ಹೊಸ ಡ್ರೆಸ್ಸಲ್ಲಿ ನನ್ನ ಮಗಳು ರೆಡಿ ಆದ್ಲು. ಇವ್ರ ಸ್ಕೂಲ್ನಲ್ಲಿ ಬರ್ಡೇಸ್ಗೆ ಕೇಕ್ಸು ಚಾಕ್ಲೇಟ್ಸ್ ಎಲ್ಲ ಮಕ್ಕಳಿಗೆ ಕೊಡೋಕೆ ಬಿಡಲ್ಲ. ಅದ್ರ ಬದಲು ಪೆನ್ಸಿಲ್, ಸ್ಕೇಲ್, ಶಾರ್ಪ್ನರ್, ಎರೇಸರ್ ಇರೋವಂಥ ಈ ರೀತಿ ಸೆಟ್ನ ತಗೊಂಡಿದ್ವಿ. ಸೊ ಇನ್ನು ಟೀಚರ್ಸ್ಗೆ ಪೆನ್ಸ್ ಕೊಡ್ತೀನಿ ಅಂದ್ಲು, ಅದನ್ನು ತಕ್ಕೊಟ್ಟಿದ್ವಿ. ಈವ್ನಿಂಗ್ ಆದಮೇಲೆ ಕೇಕ್ ಕಟ್ ಮಾಡಿಸ್ಬೇಕು, ಹಾಗಾಗಿ ಕೇಕ್ ತೊಗೊಳಕ್ಕೆ ಅಂತ ನಾನು ಹಸ್ಬೆಂಡ್ ಹೊರಗೆ ಬಂದ್ವಿ. ಸಿಂಪಲ್ಲಾಗಿ ಡೆಕೋರೇಷನ್ ಮನೆಯಲ್ಲೇ ಮಾಡಿ ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈ ನಡುವೆ ಅಂತೂ ಹೊರಗಡೆ ಹೋಗೋಕ್ಕೆ ಬೇಜಾರಾಗುತ್ತೆ, ಯಾಕಂದರೆ ಯಾವ ಶಾಪ್ ಆಗಲಿ ಫುಲ್ ಕ್ರೌಡೆಡ್ ಇರುತ್ತೆ. ಇಲ್ಲೂ ಅಷ್ಟೇ ತುಂಬ ಕ್ರೌಡೆಡ್ ಇತ್ತು. ಸೊ ನಾವು ಆರ್ಡರ್ ಕೊಟ್ಟಿರೋ ಕೇಕ್ನ ತಗೊಂಡು ಮನೆಗೆ ಹೋದ್ವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಶ್ರೀಶಾ, ಹ್ಯಾಪಿ ಬರ್ಡೇ ಟು ಯು. Bless you, may God bless you, may God bless you. Happy birthday putani. Ate sirtine. Leddu. ತಿನ್ಸು ತಾತನ್ ತಿನ್ಸು. ನೀನ್ ಫಸ್ಟ್ ಎಲ್ರಿಗೂ ತಿನ್ಸ್ಬಿಡ, ಆಮೇಲೆ ಎಲ್ಲರೂ ನಿಂಗೆ ತಿನ್ಸ್ತಾರೆ. ಓಕೆ. ನಮ್ಮ ಪುಟ್ಟಗಿಣಿ ಬರ್ಡೇಗೆ ಸಾಕಷ್ಟು ಜನ ವಿಶ್ ಮಾಡಿದ್ರಿ. ಕಾಲ್ಸ್ ಆ್ಯಂಡ್ ಮೆಸೇಜಸ್ ಅಲ್ಲೇ ನನ್ನ ಫೋನ್ ಫುಲ್ ಬ್ಯುಸಿ ಆಗಿತ್ತು. ಐ ಫೀಲ್ ರಿಯಲಿ ಬ್ಲೆಸ್ಡ್. ನಿಮ್ಮೆಲ್ಲರ ಬೆಸ್ಟ್ ವಿಶಸ್ ಇದೇ ಥರ ನನ್ನ ಮಗಳ ಮೇಲೆ ಯಾವಾಗಲೂ ಇರಲಿ. ಇಬ್ರು ಸೆಪ್ರೇಟಾ? ಎಲ್ಲ ಕಲೆಕ್ಷನ್ ಮಾಡ್ಕೊಳ್ಳ ಚಿನ್ನ, ಎಲ್ಲ ಜಾಸ್ತಿ ಮಾಡಿ ತೇನ ತಾಣಿ ಅಂತೆ.
ಅಯ್ಯೋ ಅಯ್ಯೋ ಪುಟಾಣಿ ಅಂತೂ ಫುಲ್ ಗಲಾಟೆ ಮಾಡ್ತಾ ಇದ್ರು. ಯಾರು ಎತ್ಕೊಂಡು ಸಮಾಧಾನ ಮಾಡಿದ್ರು ಸುಮ್ಮನೆ ಆಗ್ತಿರ್ಲಿಲ್ಲ. ಪುಟಾಣಿಗೆ ಗಲಾಟೆ ಅಂದ್ರೆ ಆಗಲ್ಲ, ಯಾವಾಗ್ಲೂ ಸೈಲೆಂಟ್ ಆಗಿರ್ಬೇಕು. ಹಾಗಾಗಿನೇ ಈ ಸರಿ ಶ್ರೀಶಾ ಬರ್ಡೇನ ಮನೇಲೆ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ಇನ್ನು ನನ್ನ ಮಗಳು ಫ್ರೆಂಡ್ಸ್ ಬಂದಿದ್ರು, ಅವಳಿಗೋಸ್ಕರ ಅವಳ ಫೇವ್ರೆಟ್ ಚಾಕ್ಲೇಟ್ ಕೂಡ ತಂದ್ಕೊಟ್ರು. ಶ್ರೀಶಾಗೆ ನನ್ನ ಕಡೆಯಿಂದ ಗಿಫ್ಟ್ ಕೊಟ್ಟೆ, ಅದನ್ನ ಓಪನ್ ಮಾಡ್ತಿದ್ದಾಳೆ. ಏನು ಗಿಫ್ಟ್ ಕೊಡೋದು ಅಂತ ತುಂಬ ಥಿಂಕ್ ಮಾಡ್ತಾ ಇದ್ದೆ. ಆಮೇಲೆ ಅನ್ನಿಸ್ತು, ನನ್ನ ಮಗಳಿಗೆ ಚಿಕ್ಕ ಪುಟ್ಟ ಥಿಂಗ್ಸ್ ಅಂದ್ರೆ ತುಂಬ ಇಷ್ಟ. ಈ ರೀತಿ ಹೇರ್ ಬ್ಯಾಂಡ್, ಲಿಪ್ಸ್ಟಿಕ್ ಇದೆಲ್ಲನೂ, ಮೇಕಪ್ ತುಂಬ ಟ್ರೈ ಮಾಡ್ತಿರ್ತಾಳೆ. ಹೇಗೋ ಗರ್ಲ್ಸ್ ಅಂದರೆ ಇಷ್ಟನೇ ಅಲ್ವಾ ಅದೆಲ್ಲ. ಆಮೇಲೆ ನನ್ನ ಹಸ್ಬೆಂಡು ಗಿಫ್ಟ್ ಕೊಟ್ಟರು. ಅವ್ರದಂತೂ ತುಂಬ ಸ್ಪೆಷಲ್ ಗಿಫ್ಟು, ಯಾರೂ ಗೆಸ್ ಮಾಡಲಿಕ್ಕೆ ಆಗಲಿಲ್ಲ. ಎಲ್ಲರೂ ಫುಲ್ ಕ್ಯೂರಿಯಾಸಿಟಿಯಿಂದ ಆ ಗಿಫ್ಟ್ ಓಪನ್ ಮಾಡೋದನ್ನೇ ಕಾಯ್ತಾ ಇದ್ರು. ಗಿಫ್ಟ್ ನೋಡಿ ನನ್ನ ಮಗಳಿಗೆ ತುಂಬಾನೇ ಖುಷಿ ಆಯಿತು. ಅವ್ರ ಪಪ್ಪ ಅವಳಿಗೆ ಯೂಸ್ ಆಗಲಿ ಅಂತ ಒಂದು ಮೈಕ್ ಕೊಡಿಸಿದ್ರು. ಅವಳು ಪಬ್ಲಿಕ್ ಸ್ಪೀಕಿಂಗ್ ತುಂಬಾನೇ ಚೆನ್ನಾಗಿ ಮಾಡ್ತಾಳೆ. ಸ್ಟೇಜ್ ಫಿಯರ್ ಅಂತೂ ಸ್ವಲ್ಪನೂ ಇಲ್ಲ. ರೀಸೆಂಟಾಗಿ ಸ್ಕೂಲಲ್ಲೂ ಕೂಡ ಒಂದು ಸೈನ್ಸ್ ಆಕ್ಟಿವಿಟಿ ಮಾಡಿಸಿದ್ರು. ಆವಾಗ ತುಂಬಾನೇ ಚೆನ್ನಾಗಿ ಮಾತಾಡಿದ್ಲು. ಅದನ್ನು ನೋಡಿ ಅವ್ರ ಪಪ್ಪ ಅವಳಿಗೆ ಸ್ಪೀಕಿಂಗ್ ತುಂಬಾನೇ ಇಷ್ಟ. ಮೈಕ್ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡಲಿ, ಮುಂದೆ ನನ್ನ ಮಗಳು ಒಳ್ಳೆ ಸ್ಪೀಕರ್ ಆಗ್ತಾಳೆ ಅಂತ ಹೇಳಿ ಇವಾಗಲೇ ಮೈಕ್ ಕೊಡಿಸ್ಬಿಟ್ರು. ನನ್ನ ಪ್ರಕಾರ ಮಕ್ಕಳಿಗೆ ಬರೀ ಓದೋದು, ಸ್ಕೋರಿಂಗು ಅದ್ರ ಬಗ್ಗೆನೇ ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಅವ್ರಿಗಿರೋ ಸ್ಕಿಲ್ಸ್ ಕೂಡ ಐಡೆಂಟಿಫೈ ಮಾಡಿ ಅದನ್ನು ಇಂಪ್ರೂವ್ ಮಾಡಿಸಿದ್ರೆ ಮುಂದೆ ಯಾವ ರೀತಿಲಾದರೂ ಅದು ಕೂಡ ಅವರಿಗೆ ಹೆಲ್ಪ್ ಆಗುತ್ತೆ. ಖುಷಿ ಆಯ್ತಾ? ಚೆನ್ನಾಗಿ ಓದ್ಕೊಬೇಕೀಗ ಅದರಲ್ಲಿ. ನೀನು ಸ್ಪೀಚ್ ಮಾಡ್ತೀಯಲ್ಲ ಚಿನಿ ಸ್ಕೂಲಲ್ಲಿ, ಅದಕ್ಕೆ ಪಪ್ಪ ಮನೇಲಿ ಪ್ರಾಕ್ಟೀಸ್ ಮಾಡ್ಲಿ ಅಂತ ಮೈಕ್ ಕೊಟ್ಟಿರೋದು. ಮೈಕಲ್ಲಿ ಹೆಂಗೆ ಸಾಂಗ್ ಹೇಳೋದು, ಈ ಸ್ಪೀಚ್ ಮಾಡೋದು ಎಲ್ಲ ಅಂತ. ನಮ್ಮ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನೆಲ್ 400 ಸಬ್ಸ್ಕ್ರೈಬರ್ ಕ್ರಾಸ್ ಮಾಡಿದೆ. ಇದೇ ರೀತಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ.